ವಿದ್ಯಾರ್ಥಿಗಳು ಮಾಡ್ರಿ, ಇದನ್ನ ಗಣಿತ ಚೆನ್ನಾಗಿ ಮಾಡ್ರಿ. ಇಂಥ ಮಾದರಿಗಳೇ ಅವ ನೋಡ್ರಿ. ಇಂಥವೆಲ್ಲ ಸಿಂಪ್ಲಿಫಿಕೇಶನ್ದಾಗ ಬಂದು ಅಂದ್ರೆ ಹೆಂಗೆ ಮಾಡ್ಬೇಕು, ಇದು ಮೇನ್ ಬೇಸಿಕ್ ತಿಳ್ಕೊಬೇಕು ನೀವು ಅಭ್ಯಾಸದ. ಈಗ ನೋಡಿ, ಈಗ ಸಣ್ಣಂಗೆ ದಶಮಾಂಶನೂ ಸೇರಿಸಿರಿ ನೋಡಿ. ಎಷ್ಟು ಸರಳ ಇರ್ತಾವ. ನಾ ರೀತಿ ಪ್ರಕಾರ ತಿಳಿಸ್ತಾನು, ವೇಗವಾಗಿಯೂ ತಿಳಿಸ್ತಾನೆ. ಬಿಡಿಸೋದಾಯ್ತಾ ಎಲ್ಲರೂ? ಇದು ಟ್ರಿಕ್ಸ್. ಇದನ್ನು ರೀತಿ ಪ್ರಕಾರನೂ ಕಲಿಬೇಕು. ಮತ್ತು ನೀವು ಸಿಂಪ್ಲಿಫಿಕೇಶನ್ದಾಗಲಿ, OMR ಪೇಪರ್ ಹಾಕಾಗಲಿ, ಬ್ಯಾಂಕಿನ ಎಕ್ಸಾಮ್ದಾಗ, ಟೀಚರ್ ಪೋಸ್ಟ್ಗಂತೂ ಇವೆಲ್ಲ ದಶಮಾಂಶ ಭಿನ್ನರಾಶಿಗಳು, ಸಿಂಪ್ಲಿಫಿಕೇಶನ್ಗಳು ಬ್ಯಾಂಕಿನ ಪರೀಕ್ಷೆಗೆ ಭಾಳ ಹೆಲ್ಪ್. ಈಗ ಸರ್ ಹೆಂಗೆ ಕಲಿಸ್ತಾರ ಇದನ್ನು ಮತ್ತೊಂದು ಸಲ ರೀಪ್ಲೇ ಮಾಡಿ ನೋಡಿ. ಈಗ ಅನುಕ ನಂಬರ್ 2ನೇದ್ರೊಳಗೆ 74ನೇ ವಿಡಿಯೋದ ಇದು. ಇನ್ನು ಈ ಅನುಕ ನಂಬರ್ ಮುಗಿಬೇಕಾದ್ರೆ ಇನ್ನೂ ಭಾಳ ದೂರದ ಇದು. ಇವು ದಿನಾಲು ಮಿನಿಮಮ್ ಒಂದು 20 ವಿಡಿಯೋರೇ ರಿವಿಷನ್ ಮಾಡಬೇಕು ನೀವು, ಅಂದ್ರೆ ಕವರ್ ಆಗ್ತದೆ. ಈಗ ಒಂದು ವಿಡಿಯೋದ ಭಾಳ ಅಂದ್ರೆ 3-4 ಲ್ಯಾಕ್ ಇರ್ತವೆ. ಆದ್ರೆ ನೀವು ಒಂದು ದಿವಸಕ್ಕೆ ಕನಿಷ್ಠ 20-25 ಗಣಿತಗಳು ನೀವು ವೆಕೇಶನ್ ಕ್ಲಾಸ್ನೊಳಗೆ ರಿವಿಷನ್ ಮಾಡ್ಬೇಕಂದ್ರೆ ಅಭ್ಯಾಸ ತಿಳಿತು. ಇನ್ನೊಂದೇನು, ಹೆವಿ ಅಲ್ಲ, ತಿಳಿತಂದ್ರೆ ಹೆವಿ ಅಲ್ಲ, ತಿಳಿಲಿಲ್ಲ ಅಂದ್ರೆ ಎಲ್ಲ ಹೆವಿ. ತಿಳ್ಕೊಂಡ್ರಿ ಅಂತಂದ್ರೆ ಎಲ್ಲ ಸರಳ. ನೋಡ್ರಿ, ಈಗ ನೀವು ಮಾಡಿದ್ರೆ ತಿಳ್ಕೊಂಡ್ರೆ ನಾನು ಈಗ ಇದನ್ನು ಥಿಯರಿ ಒಳಗೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ 0.75 ಅಂದ್ರೆ ಅದು 3-4 ಅಂಶ. ಅದು 0.75 = ಏನಿದು 3-4 ಅಂಶದು ನೋಡಿರ್ಬೇಕಾದ್ರೆ. ಯಾಕಂದ್ರೆ 75 0.75 ತಳಗ 100 ಮಾಡಿ. ಅದು ಯಾಕಂದ್ರೆ ದಶಮಾಂಶ ಆದಂಗೆ. ಈಗ 25 3 25 4 ನೋಡ್ರಿ, 3-4 ಅಂಶ ಆಗ್ತಾಯಿಲ್ಲ. ಇದು ಮೊದಲು ತಿಳ್ಕೊಬೇಕು ನೀವು. ಅಂದ್ರೆ ಈಗ ಗಣಿತ ಇದೊಂದು 3-4 ಅಂಶ ಇಟ್ಕೋರಿ. ಇದರ ವಿರುದ್ಧದ ಇಲ್ಲ ನೋಡ್ರಿ. ಇದು ಮ್ಯಾಲೆ 4 ಆಯ್ತು, ತಳಗ 3 ಆಯ್ತು. ಇದ್ರ ಉತ್ತರ ಎಷ್ಟು ಬರ್ತದೆ? 1 ಬಂತು ಇದ್ರ ಉತ್ತರ ನೋಡ್ರಿ. ಆದ್ರೆ ಇದು ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತಾನೆ. ಮೊದಲು ಇದನ್ನು ತಿಳ್ಕೊಬೇಕು. 0.75 ನಾವು ಭಿನ್ನ ರಾಶಿ ಒಳಗೆ ಮಾಡ್ಕೊಂಡಿವಿ ನೋಡ್ರಿ. ಹೆಂಗೆ 0.75ಕ್ಕೆ 0.75 ಗುಣಾಕಾರ ಮಾಡೋದು ಅಲ್ಲಿ. ಇದು ವಿರುದ್ಧದ. ಇದು 3-4 ಅಂಶ, 4-3 ಅಂಶ ಆಗ್ಯದ. ನೋಡ್ರಿ, 3-4 ಅಂಶದು ಮ್ಯಾಲೆ 75, ತಳಗ 100 ಅಲ್ಲಿ ಮಾಡಿದ್ದು. ಈ ಕಡೆ ಇದ್ರೊಳಗೆ ಫೇರ್ದೊಳಗೆ ಮಾಡಿ ತೋರಿಸ್ತೀನಿ ನಾನು. ಇದು ಹೆಂಗೆ ಬರ್ತದ್ರಿ ಅಂತ ಅನ್ಬಾರ್ದು ನೋಡಿ. ಇನ್ನೊಂದು ರೀತಿ ಒಳಗೆ ಇದು 75 ಇಟ್ಟಿರಿ. 75 0.75 ಇದಕ್ಕೆ ಸ್ಥಾನ ಬೆಲೆ ಕೊಡ್ರಿ 100. ಇದಕ್ಕೆ ಗುಂಡ್ಲೆ ಹಾಕ್ರಿ 4-3 ಅಂಶ ನೋಡಿ. 75 ನೋಡಿ, ಇದು ದಶಮಾಂಶ ಹೋಗ್ತೀಗ. ಅವಾಗ ಏನಾಯ್ತು? 75 100 ಅಂಶ ಆಯ್ತು. ಗುಂಡ್ಲೆ 4-3 ಅಂಶ ಆಯ್ತು ನೋಡಿ. 25 3 25 4 ನೋಡಿ. 25 3 ಇದು 25 4 ಇಟ್ರಿ. ಇದರ ಮುಂದೆ ಇದನ್ನ 4-3 ಅಂಶ ಇಟ್ರಿ. ವಿರುದ್ಧ ಕ್ರಿಯೆ ಆತಿಲ್ಲ ನೋಡ್ರಿ. 3-4 ಅಂಶ ಗುಣಕ ವಿಲೋಮ ಆತಿಲ್ಲ ನೋಡ್ರಿ. ಇದು 3 ತಳಗತ್ತ 4 ಮ್ಯಾಲೆ ಹೋತಂದ್ರೆ ಇದ್ರ ಬೆಲೆ ಎಷ್ಟು? 3 1 3 1 4 1 4 1 1/1 ಬರೋಬ್ಬರಿ 1. ಹಿಂಗೆ ತಿಳ್ಕೊಬೇಕು. ಅಂದ್ರೆ ಈಗ ನಿಮಗಿದ ದಶಮಾಂಶ ಭಿನ್ನ ರಾಶಿಯನ್ನ ಭಿನ್ನ ರಾಶಿಯಾಗಿ ಪರಿವರ್ತಿಸ್ಕೋಬೇಕು. ಇದು ನೋಡಿ, 0.75 ಅಂದ್ರೆ ತಳಗ 100 ಇಟ್ರಿ. ಏನಾಯ್ತು? 75 ಆಯ್ತು. ತಳಗ 100 ಇಟ್ರಿ. ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ 25 3 25 4 25 3 25 4 ಗುಂಡ್ಲೆ 3-4 ಅಂಶ ಇಡ್ರಿ. ಇದ್ರ ಉತ್ತರ 1. ಇದ್ರ ಉತ್ತರ 1 ಅಂತ ತೆಗಿಬೇಕಾದ್ರೆ ನೀವು ಇಷ್ಟೆಲ್ಲ ಕಡ್ತಾ ಹೊಡೆದು ಎಲ್ಲ ಮಾಡ್ಕೋತ ಕೊಡ್ಬೇಕಾಗ್ತದ. ಅಂದ್ರೆ ಇದು ಈಜಿ ವೇ. ಅದರಂಥದ್ದು ಇದು ಮಾಡಿ ನೋಡ್ರಿ. ಇದೊಂದು ರೀತಿ ಪ್ರಕಾರ ತೋರಿಸ್ನಿ. ಇದರ ಉತ್ತರ ಎಷ್ಟು ಬರ್ತದ ನೋಡ್ರಿ. ಮಾಡಿ ತೋರಿಸ್ನಿ ನೋಡ್ರಿ. 2-3 ಅಂಶ ಗುಂಡ್ಲೆ
1.5 ತೆಳಗ 10 ಬರೋಬ್ಬರಿ 2/3 ಗುಂಡ್ಲೆ 15/10 ಆಯ್ತು. ಈಗ ಯಾಕಂದ್ರೆ ದಶಮಾಂಶ ತಗದಾಗ ಹಿಂಗೆ ತಿಳ್ಕೊಬೇಕು. ನೀವು ಬರೀ ಬಾಯಲ್ಲೇ ತಿಳ್ಕೊಳ್ಳೋದಿದು. 3 1 3 5 5 1 5 2 ಈ 2 1 ಈ 2 1 ಬರೋಬ್ಬರಿ 1ನೇ 1 ಬರೋಬ್ಬರಿ 1. ಇದನ್ನ ವೇಗವಾಗಿ ಹೆಂಗೆ ಮಾಡೋದಂದ್ರೆ 2/3 ಇದ್ರದ್ದು 2/3 ಆಗ್ತದೆ ನೋಡ್ರಿ. ನೀವು ಇದ್ರದ್ದು 2/3 ಆಗ್ಯದಿಲ್ಲ, ನೀವೇ ನೋಡ್ರಿ. 5 2 ಇದರ ವಿರುದ್ಧ ಆಗ್ಬೇಕಿಲ್ಲ, ಅದನ್ನು ಸರಿಯಾಗಿ ತಿಳ್ಕೊಂಡು. ಈಗ 5 2 5 3 5 2 5 3 ಅದರ ವಿರುದ್ಧ ಆಗ್ತದಿಲ್ಲ ನೋಡ್ರಿ, ಮಾಡಿ ನೋಡ್ರಿ. ಹಾ, ಇನ್ನೊಂದ್ಸಲ ತೋರಿಸ್ತೀನಿ. ಈಗ ನೀವು ತಳಗಂತೂ 10 ಇಟ್ರಿ. ಈಗ ನೋಡಿ 5 2 5 3 ಇದನ್ನು ಮಾಡ್ಕೊರಿ. ಬಂತ? ಈಗ ಬರೋಬ್ಬರಿ ಮಾಡ್ಕೊರಿ. 2/3 ಗುಂಡ್ಲೆ 3/2 ಹಿಂಗೆ ಮಾಡ್ಕೊರಿ. ಅಂದ್ರೆ ತೀರ ನಿಮಗೆ ತಿಳಿದು ಬಿಡುತ್ತೆ. ಇದನ್ನ ಕನಿಷ್ಠ ರೂಪಕ್ಕೆ ತಂದ ಮ್ಯಾಲೆ 3 ತಳಗೆ 2. ಇದರ ವಿರುದ್ಧ ಆಗ್ತಿಲ್ಲ ನೋಡ್ರಿ. ಇದರ ಬೆಲೆ ಎಷ್ಟಾಗ್ತದೆ? 1 ಆಗ್ತದೆ ನೋಡಿ. ಈ 2 1 ಈ 2 1 ಈ 3 1 ಈ 3 1 ಇದರ ಉತ್ತರ 1. ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇದು ರೀತಿ ಪ್ರಕಾರ. ಇನ್ನು ಬಾಯಲ್ಲೇ ಹೆಂಗೆ ಮಾಡ್ಕೋಬೇಕಂದ್ರೆ 2/3 ಇದರ ವಿರುದ್ಧ ಇದು ಆಗ್ತದಿಲ್ಲ ನೋಡ್ರಿ. ಇದರ ವಿರುದ್ಧ ಅಂದ್ರೆ ಹಿಂಗೆ 15 ಮ್ಯಾಲೆ ಇಡ್ರಿ, ತಳಗ 10 ಇಡ್ರಿ. 5 2 5 3 ಆತಿಲ್ಲ ನೋಡ್ರಿ. ವಿರುದ್ಧ 2/3 ಗುಂಡ್ಲೆ 3/2 ನೋಡ್ರಿ. ಗುಣಕವಿಲ್ಲ ಮಾತಿಲ್ಲ. ಇದರ ಬೆಲೆ ಅಷ್ಟು 1. ಹಿಂಗೆ ತಿಳ್ಕೊಳ್ಳೋದು. ಇದು ಮಾಡ್ಲಿಕ್ಕೆ ಬರ್ಬೇಕು ನಿಮಗೆ. ಇದು ಭಾಳ ದೊಡ್ಡ ಬಿರಿ ಅಲ್ಲ. ನೀವು ಓಲ್ಡ್ ICIC ಅಭ್ಯಾಸ ನೋಡಿದರೆ ಅಂದ್ರೆ ಆ ಗಣಿತಗಳು ನೋಡಿದರೆ 5ನೇ ಗಣಿತಗಳು ನೋಡಿದರೆ ಇವೇನೂ ಅಲ್ಲಿ ನೋಡಿ. 5 2 10 1 11/5 ಗುಂಡ್ಲೆ 5 11 ಇದ್ರ ವಿರುದ್ಧ ಆಗ್ತಿಲ್ಲ ನೋಡ್ರಿ. ಇದರ ವಿರುದ್ಧ ಅಂದ್ರೆ 11 ತಳಗ ಅಥವಾ 5 ಮ್ಯಾಲೆ ಒತ್ತದ ಇದ್ರ ಉತ್ತರ 1 ಅಂತ ಇಟ್ಟುಬಿಡ್ರಿ. ನೀವು ಇಷ್ಟರೇ ಮಾಡ್ರಿ ಕಡೆಗೆ ನೋಡ್ರಿ. ಇದು ಒಂದು ರೀತಿನೇ ನೋಡಿ. ಇದು ನೋಡಿ 11/5 5 11 ಗುಣಕವಿಲ್ಲೋ ಮಾತಂದ್ರೆ ಇದ್ರ ಬೆಲೆ ಏನಾಗ್ತದೆ? ಇದು 1 ಆಯ್ತು, ಇದು 1 ಆಯ್ತು ನೋಡಿದ್ರ. ಆಮೇಲೆ ಇದು 1 ಆಯ್ತು, ಇದು 1 ಆಯ್ತು. 1 1 1 ತಳಗ 1 ಬರ್ತದೆ. ಇದರ ಉತ್ತರ ಪೂರ್ಣ ಸಂಖ್ಯೆ 1 ಅಂತ ತಿಳ್ಕೊಬೇಕು. ನಾ ಭಾಳ ಡಿಟೇಲ್ ತಿಳಿಸಿ ಹೇಳ್ಬೇಕಾಯ್ತು. ಈಗ ನೋಡಿ ಇದರ ವಿರುದ್ಧ ಇದು ಒಂದೇ ಇದೆ. ಇದು 1ಕ್ಕೆ 1/5 ಗುಣಾಕಾರ ಮಾಡಿದ್ರೆ ಎಷ್ಟಾಗ್ತದೆ? 1/5 ಆಗಿಬಿಡ್ತದೆ ನೋಡಿ. ಬಾಯಿಲೇನೆ ಇಂಥ ಥಿಯರಿಗಳು ನಿಮಗೆ ನಾವು ತಿಳಿಸಿ ಹೇಳ್ಬೇಕು ಅಂದ್ರೆ ನಾವು ಒಂದು ರೇಷನಾಗಿ ಇರ್ಲಿಕ್ಕೆ ಸಾಧ್ಯ. ನಾ ಬುಕ್ಕ ಬರ್ದಂದು 2 ಸೈನಿಕ್ ಸ್ಕೂಲ್ ನವೋದಯ ಬುಕ್ಕ ವೇದಿಕ್ ಮ್ಯಾಥಮೆಟಿಕ್ಸ್ ಆಧಾರ ಇಟ್ಕೊಂಡೇ ಬರ್ದು. ಈಗ ಬಾಯಿಗೆ ಹಿಂಗೆ ತಿಳಿಸಿ ಹೇಳ್ಬೇಕು. ಆಮೇಲೆ ರೀತಿ ಪ್ರಕಾರ ಮಾಡ್ರಿ, ನಾವೇನು ಬೇಡನಲ್ಲ. ನೋಡಿ ಇದಕ್ಕೆ ಗುಣಾಕಾರ ಮಾಡಿದ್ರೆ 1 ಬಂತು. 1ಕ್ಕೆ 1/5 ಗುಣಾಕಾರ ಮಾಡಿದ್ರೆ 1/5 ಉತ್ತರ ಬಂದು ಬಿಡ್ತದೆ ನೋಡ್ರಿ. ಬರ್ತದಲ್ಲ, ಆಗ ಉತ್ತರ ಇರ್ತದೆ ಇದ್ರದ್ದು 1/5. ಯಾಕಂದ್ರೆ ಇವು 2 ಗುಣಾಕಾರ ಮಾಡಿಬಿಟ್ರೆ 1 ಬರ್ತದೆ. 1ಕ್ಕೆ 1/5 ಗುಣಾಕಾರ ಮಾಡಿದ್ರೆ ಒಂದು ಉದಾಹರಣೆಗೆ ನೀವು ನೋಡ್ರಿ, ಮಾಡಿ ನೋಡ್ರಿ ಬರ್ತದಿಲ್ಲ. 1/10 ಗುಂಡ್ಲೆ 13 ಗುಂಡ್ಲೆ 1/5 ಇಷ್ಟೆಲ್ಲ ಮಾಡ್ಕೊತ ಕೊಡ್ಬೇಕಾ? ಮತ್ತೆ ನೋಡಿ 1 ಇದು 1 10 1 10 1 ನೋಡಿ 1 ಗುಂಡ್ಲೆ 1 1 1 ಗುಂಡ್ಲೆ 1 1 1 ಗುಂಡ್ಲೆ 1 1 ಗುಂಡ್ಲೆ 5 5 ಆನ್ಸರ್ ಇಸ್ ಈಕ್ವಲ್ ಟು 1/5. ಇಷ್ಟು ಹೈರಾಣ ಆಗೋದಕ್ಕಿಂತಲೂ ನೋಡ್ರಿ ಅವೆಲ್ಲ ಟ್ರಿಕ್ಸ್ಗಳನ್ನ ಕಲಿಬೇಕು ನೀವು. ಬಾಯಲ್ಲಿ ಹೆಂಗಿಟ್ರೆ ಸರ್ ಉತ್ತರ
OMR ಟ್ರಿಕ್ಸ್ ಇದು. 1/5 ಬೈದಿಂದ ಇಟ್ಟಿವು, ಹೆಂಗಿಟ್ಟಿವು ಇದಕ್ಕೆ ಕಡ್ತ ಹೋದ್ರೆ 1 ಬಂತು, 1ಕ್ಕೆ 1/5 ಗುಣಾಕಾರ ಮಾಡಿದ್ರೆ 1/5 ಬರ್ತದ. ನಿಮ್ಗೆ ಇಂಥ ವೇಗದ ಗಣಿತಗಳು ಬಿರಿಯಲ್ಲ. ಅವ್ರ ಇದೇ ಪ್ರಕಾರ ಮಾಡ್ಕೊತ ಕೂತಾರೆ ಅಂದ್ರೆ ಭಾಳ ಟೈಮ್ ಹಿಡಿತದ, ಭಾಳ ರೀತಿ ಬಿರಿ ಆಗ್ತದೆ. ಇವೆಷ್ಟು ಸರಳ ಟ್ರಿಕ್ಸ್ ಅವ. ಇನ್ನು ಮುಂದೆ ಭಾಗಾಕಾರ ಲೆಕ್ಕಗಳನ್ನು ಎಷ್ಟು ಸರಳ ಮಾಡ್ತೀರಿ ನೋಡಾಕಲ್ರಿ ಮುಂದಿನ ನಾನು ನಂಬರ್. ಈಗ ಇಷ್ಟಂತೂ ನಾನು ನಿಮ್ಗೆ ಗಣಿತ ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸದ. ಇನ್ನೊಂದ್ಸಲ ನೀವು ಪ್ಲೇ ಮಾಡಿ ನೋಡ್ರಿ 75ನೇ ವಿಡಿಯೋ. ತಿಳಿತಾ? ಓಕೆ.